ರೆಡಿಯಾಗಿ ಬಂದೋಳೆ ಅಂದರೆ ಸೂಪರಾಗಿ ರೆಡಿಯಾಗಿ ಬಂದೋಳೆ. ಇಲ್ಲ ಫ್ರೆಂಡ್ಸ್, ಇವಳು ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಚಿಂಟು ಕಡೆ ಯೂಟ್ಯೂಬ್ ಚಾನಲ್. ಇದು ನೋಡ್ಬೋದು, ಒಂದೇ ಹೂದಲ್ಲಿ 2 ಹೂವು ಇತ್ತು. ಅವಡಿ ಜೋಡಿ ಥರ ಅಂತಾರಲ್ಲ, ಆ ಥರ ಇತ್ತು ಹೂವು. ಅದಕ್ಕೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಹಬ್ಬದ ಹಿಂದಿನ ದಿನದ ವ್ಲಾಗ್. ಹಬ್ಬದ ದಿನ ಬಂದಿದ್ದೀವಿ. ಹಿಂದಿನ ದಿನ ತುಂಬಾ ರಶ್ ಇತ್ತು ಡಿಮಾರ್ಟಲ್ಲಿ ಅಂತ ಹೇಳ್ಬೋದು. ಹಬ್ಬದ ದಿನ ಹೋದರೆ ತುಂಬ ರಶ್ ಇರ್ತಾರೆ, ಕಷ್ಟ ಆಗುತ್ತೆ ತೊಗೊಳಕ್ಕೆ. ಹಾಗೆ ಹೊಸ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿತ್ತು ಕಪ್ಸ್ದು ನೋಡ್ಬೋದು. ನೀವು ಯಾರು ನಿಯರ್ ಬೈ ಡಿಮಾರ್ಟ್ ಇದ್ದರೆ ಹೋಗ್ಬಿಟ್ಟು ನೋಡ್ಬೋದು. ಇಲ್ಲ ಫ್ರೆಂಡ್ಸ್, ಇವಳು ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ. ನಾಯಿ ಇಸ್ಕೊಂಡು ಎಲ್ಲ ಅರ್ಧ ಆಗ್ಬಿಟ್ಟವಳೆ ಗಾಯ್ಸ್. ನೋಡಿ, ಇನ್ನೊಂದು ಸ್ವಲ್ಪ ಲಗೇಜ್ ಇದೆ. ಜೊತೆಲಿ ರೋಡಲ್ಲಿ ಬೇರೆ ಏನೋ ಬೀಳ್ತಿದ್ದಾರೋ ಅಂಕಲ್ ಬಂದು ಎತ್ಕೊಂಡು ಕೊಟ್ರು. ಏನು ಬೀಳ್ಸಿಲ್ಲ, ಕಿತ್ತೋಯ್ತು, ಸೈಡಲ್ಲಿ ಅರ್ಧೋಯ್ತು ಬ್ಯಾಗು. ಮನೆಯವ್ರಿಗೂ ಹಂಗೆ ಮಧ್ಯದಲ್ಲಿ ನಿಲ್ಸ್ಕೊಂಡು ಬ್ಯಾಗ್ ಸರಿ ಮಾಡ್ಕೊಂಡು ಹೋಗಿದ್ದೀವಿ. ಇದು ಬಿಲ್ ಐತೆ, ಬ್ಯಾಗಲ್ಲಿ ಐತಾ? ಚೆಕ್ ಮಾಡ್ತೀವಿ, ಐಟಮ್ ಯಾವ್ದಾದ್ರು ಬಿದ್ದೋಗೋದು ಅಂತ ನೋಡ್ತೀವಿ. ಬರ್ತೈತೆ ನೋಡ್ಬೋದು ನಾವು. ಅಂದ್ರೆ ಇವಳು ನೋಡಿದ್ರೆ ಎತ್ಕೊಂಡು ಹೋಗೋಣ ಅಂದ್ರೆ ಇಲ್ಲಿ ಲಾಕ್ ಮಾಡ್ತಾವಳು. ಗಾಯ್ಸ್, ಇವಳು ಆನೆ ಥರ ಇವಳು ಲಗೇಜ್ನೆ ಕರ್ಕೊಂಬರೋದು ಗಾಡೀಲಿ. ನನಗೆ ಅಲ್ಲಿ ಟ್ರಾಫಿಕ್ಕು ರಶ್ ಬೇರೆ ಹೆಂಗಾಯ್ತು ಗೊತ್ತಾ ಗಾಯ್ಸ್. ಬರೀ ಮನೆಗೆ ಸ್ವಲ್ಪ ಮೈದಾ, ಅದು ಬೇಳೆ ಎಲ್ಲ ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ವಿ ಡಿಮಾರ್ಟ್ಗೆ. ಆದರೆ ಎಕ್ಸ್ಟ್ರಾ ಐಟಮ್ಗಳೆಲ್ಲ ತೊಗೊಂಬಂದ್ಬಿಟ್ಟು, ಬೆಡ್ಶೀಟ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ನಮ್ಮದು. ಹಾಗೆ ಅಲ್ಲಿ ನೋಡ್ತಿದ್ದೆ, ಹಾಗೆ ತೊಗೊಂಡು ಬಂದೆ ಅದನ್ನು. ಹಾಗೆ ಜಗಳ ಕೂಡ ಆಯಿತು ಸ್ವಲ್ಪ. ನಂಗೆ ಆ ಬೆಡ್ಶೀಟ್ ಬೇಕು, ಈ ಬೆಡ್ಶೀಟ್ ಬೇಕು ಅಂತ ನಮ್ಮ ಅಮ್ಮಂಗೂ ಇವ್ಳಿಗೂ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಬರಬೇಕಾದ್ರೆ ಬ್ಯಾಗ್ ನಾವು ಚಿಕ್ಕ ತೊಗೊಂಡೋಗ್ಬಿಟ್ಟಿದ್ವಿ, ಅದೆಲ್ಲ ಹಿಡಿಸ್ತಿರ್ಲಿಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಹೂವು ಹಣ್ಣು ಅದೆಲ್ಲ ತೊಗೊಬರ್ತೀವಿ ಅಂತ ಹೋದ್ರು. ಹಂಗೆ ಅಲ್ಲಿಂದ ನಾವು ಅದೆಲ್ಲ ಬ್ಯಾಗ್ ತೊಗೊಂಬರ್ಬೇಕಾದ್ರೆ ಇವಳು ಒಂದು ಬೀಳಿಸ್ಬಿಟ್ಲು. ಹಾಗೆ ಅದೆಲ್ಲ ಅರ್ಧೋಯ್ತು. ಫುಲ್ಲು ಜೋರಾಗಿ ಮಳೆ ಬೇರೆ ಬರ್ತಿತ್ತು. ನಿಲ್ಸೋಕ್ಕೆ ಹೋದ್ರೆ ಎಲ್ಲ ಐಟಮ್ಸ್ ತಿರ್ಗಾ ಇಳಿಸ್ಬೇಕು ಅಂತ ಹಂಗೆ ನೆನ್ಕೊಂಡು ಮನೆಗೆ ಬಂದುಬಿಟ್ವಿ. ಹಾಗೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ, ಇದು ಸಂಜೆ ಸ್ವಲ್ಪ ಈ ಥರ ಕಾರ್ಡ್ಬೋರ್ಡ್ ರೊಟ್ಟು ಅಂತ ಏನಾರು ಅಂತಾರಲ್ಲ, ಅದು ಇತ್ತು ಸ್ವಲ್ಪ. ಅದು ಸ್ವಲ್ಪ ಏನೋ ಡೆಕೋರೇಟ್ ಮಾಡೋಣ, DIY ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಹುಡುಕ್ತಿದ್ದೆ. ಹಾಗೆ ಲೋಟಸ್ ಥೀಮಲ್ಲಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಲೋಟಸ್ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸ್ಕೆಚ್ ಮಾಡ್ತಾಯಿದ್ದೀನಿ, ಕಲರ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಮಾಡ್ತೀನಿ, ಲಾಸ್ಟಲ್ಲಿ DIY ಹೆಂಗಿದೆ, ಚೆನ್ನಾಗಿದೆಯಾ ಅಂತೆಲ್ಲ ತಿಳಿಸಿ. ನನಗೆ ಬರೋಷ್ಟು ನಮ್ಮ ಮನೇಲಿ ಇರೋ ಅಂಥ ಐಟಮ್ನ ಉಪಯೋಗಿಸಿ ನಾನು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡು ಬನ್ನಿ. ನಿಮ್ಗೆ ಇಷ್ಟ ಆದರೆ ನೀವು ಯಾವಾಗಾದರೂ ಮಾಡ್ಕೊಳ್ಳಿ. ಎಲ್ಲ ಹಬ್ಬಕ್ಕೂ ಕೃಷ್ಣ ಜನ್ಮಾಷ್ಟಮಿ ಬರ್ತಿದೆ, ಅದಕ್ಕೂ ಈ ರೀತಿಯಾಗಿ DIY ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡಿರೋ ಇಂಥ ಫ್ಲವರ್ ಬಿಟ್ಟು ನೀವು ಬೇಕಾದರೆ ಸ್ವಲ್ಪ ಯಾವ್ದಾರ ಡಿಸೈನ್ ಆಗಿರೋ ಕ್ಲಾತ್ ಕೂಡ ಆ ಕಡೆ ಈ ಕಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಹಬ್ಬ ಮಾಡಿದ್ದಿಲ್ಲ, ಇದೇ ಸಿಂಪಲಾಗಿ ಲಕ್ಷ್ಮಿ ಇತ್ತು, ಒಂದು ಪುಟಾಣಿದ್ದು, ಅದನ್ನ ಇಟ್ಬಿಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಹಾಗೆ ನಾರ್ಮಲ್ ಪೂಜೆ ಮಾಡಿದ್ವಿ ಮನೇಲಿ.
ಹಾಗೆ ಈ ರೀತಿಯಾಗಿ ಒಂದು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ. ಸಂಜೆ ಎಲ್ಲ ರೆಡಿ ಆಗಿಬಿಟ್ಟು ಸ್ವಲ್ಪ ಅಕ್ಕಪಕ್ಕ ಮನೆಗೆ ಹೋಗ್ಬಿಟ್ಟು ಲಕ್ಷ್ಮೀನ ನೋಡ್ಕೊಂಡ್ಬಂದು, ನಮ್ಮ ಚಿಕ್ಕಪ್ಪ ಮನೆ, ನಮ್ಮ ಮೇಲ್ಗಡೆ ಮನೆ, ಆಂಟಿ ಮನೆ ಎಲ್ಲದೂ ನೋಡ್ಕೊಂಡ್ಬಂದು. ಹಾಗೆ ಅದ್ರ ಫೋಟೋಸ್ ವೀಡಿಯೋಸ್ ಕೂಡ ಹಾಕಿರ್ತೀನಿ, ನೋಡ್ಬೋದು. ನಾನು ರಂಗೋಲಿ ಕೂಡ ಚೆನ್ನಾಗಿ ಹಾಕಿದ್ದೀನಿ ಅಂತ ಅನ್ಕೋತೀನಿ. ಈ ಬೀದಿ ಶೋಕಿಯನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ವಿಡಿಯೋ ಇದೀಗ ಹಲವರನ್ನ ಬಂಧಿಸಿ ಬೈಕ್ ವಶಕ್ಕೆ ಪಡೆದಿದ್ದಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಚಿಂಟುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಯಾರು ಬಂದಿದ್ದಾರೆ ಅಂದ್ರೆ ಬಂದೋಳೆ, ಕುಳ್ಳಿ ಬಂದೋಳೆ. ಏನು ರೆಡಿಯಾಗಿ ಬಂದೋಳೆ ಅಂದರೆ ಸೂಪರಾಗಿ ರೆಡಿಯಾಗಿ ಬಂದೋಳೆ. ನಾನು ನೋಡ್ರೆ ಇನ್ನು ಕಾಲೇಜಿಂದ ಬಂದು ಮಕ್ಕ ತೊಳೆದಿಲ್ಲ, ಏನಿಲ್ಲ. ಎಕ್ಸಾಮ್ ಇತ್ತು ಗೈಸ್ ಇವತ್ತು. ಹಬ್ಬದ ದಿವಸ, ವರಲಕ್ಷ್ಮಿ ಹಬ್ಬದ ದಿವಸನೂ ಎಕ್ಸಾಮ್ ಇಟ್ಕೊಂಡಿದ್ರು. ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಬೈ ಮ್ಯಾನ್. ಏನು ಹಿಂಗೇನು ಹುಡುಗಿ ಹುಡ್ಕಲ್ಲ ಬಾರೋದು ನಿಂತ್ಕೊಳ್ಳೋ. ನೋಡಿ ಗಾಯ್ಸ್, ನಾವು ಬಂದ್ರು ಬಾಕ್ಲು ಹಾಕೊಂಡು ಹೋಗ್ತಾವ್ ಮಾತಾಡಿಸ್ದಂಗೆ ಇವನು. ಈ ಆಂಟಿ ನನ್ನ ಫೇವ್ರೆಟ್ ಆಂಟಿ ಅಂತಲೇ ಹೇಳ್ಬೋದು. ಸಖತ್ ಕ್ಯೂಟಾಗಿ ಮಾತಾಡಿಸ್ತಾರೆ. ನನ್ನ ಚಿಕ್ಕ ವಯಸ್ಸಿಂದ ಇವ್ರ ಜೊತೆ ಎಲ್ಲ ಬೆಳೆದಿದ್ದೀನಲ್ಲ, ಅದಕ್ಕೋಸ್ಕರ ತುಂಬ ಕ್ಲೋಸಾಗಿ ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಅವ್ರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಮ್ಮ ಅಕ್ಕನ ಸೊಸೆ ಬಂದಾಳ, ಅವಳಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ನಿನ್ನ ತಂಗಿ ಯಾವುದು? PCMBನಾ? PCMC ತಗೊಂಡಿಲ್ಲ. ಕಂಪ್ಯೂಟರ್ ಅಕ್ಕನ ಕೈ ಓದಕ್ಕಾಗಲ್ಲ ಅಂತ. ಯಾವ ಕಾಲೇಜು? ಗುಡ್ ಬಿ ನೀನು ಯಾವ ಕಾಲೇಜು? ಆಚಾರ್ಯ. ನೀನೇನು ತಗೊಂಡಿರೋದು? ಫ್ಯಾಷನ್ ಡಿಸೈನಿಂಗ್. ನನಗೂ ಡಿಸೈನ್ ಮಾಡಿಕೊಡ್ತೀಯಾ? ನಂಗೆ ಫ್ರೀಯಾಗಿ ಮಾಡಿಕೊಡ್ಬೇಕು. ಆಯಿತು. ವಿಡಿಯೋ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟು. ನೆಕ್ಸ್ಟ್ ನೀನು ದುಡ್ಡು ಇಸ್ಕೋತಿಯಲ್ಲ ಅವಾಗ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇವಳು ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಕೇಳ್ತಾಳೆ ಅಂತೀನಿ. ಹೋಗು. ಕೆಲವೊಂದಷ್ಟು ಲಕ್ಷ್ಮಿ ಫೋಟೋಸ್ನ ಹಾಕಿದ್ದೀನಿ, ನೋಡ್ಬೋದು ಎಲ್ಲರ ಮನೇಲಿ ಹೇಗೆ ಕೂರಿಸಿದ್ದಾರೆ ಅಂತ. ಹಾಗೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಬಾಯ್. ನನ್ನ ವ್ಲಾಗ್ನ ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.